forever on fire. ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಮತ್ತೊಂದು ಮಿನಿ ಯುದ್ಧ ಶುರುವಾಗ್ತಾ ಇದೆ. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಫಿಕ್ಸ್ ಆಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ 3 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗುತ್ತೆ. ಹಾಗಾದ್ರೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಗೆ ದಿನಾಂಕವನ್ನ ಪ್ರಕಟ ಮಾಡುವುದಕ್ಕೆ ಅಂತ ಚುನಾವಣಾ ಆಯೋಗ ಸಜ್ಜಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿ ಕರೆದು ರಾಜ್ಯದ 3 ಕ್ಷೇತ್ರಗಳಿಗೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಈ 3 ಕ್ಷೇತ್ರಗಳಿಗೂ ಕೂಡ ಬೈ ಎಲೆಕ್ಷನ್ ಮಾಡಬೇಕಾಗಿದೆ. ಹಾಗಾಗಿ ಅದರ ದಿನಾಂಕವನ್ನ ಪ್ರಕಟ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಾಧ್ಯಮ ಗೋಷ್ಠಿಯನ್ನ ನಡೆಸ್ತಾರೆ ಚುನಾವಣಾ ಆಯುಕ್ತರು. ಮುಂದಿನ ತಿಂಗಳೇ 3 ಕ್ಷೇತ್ರಗಳ ಮಿನಿ ಮಹಾಯುದ್ಧ ನಡೆಯುತ್ತಾ ಹಾಗಾದ್ರೆ ಅಂತ ಪ್ರಶ್ನೆ ಕೂಡ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಮಾಧ್ಯಮ ಗೋಷ್ಠಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕ್ಷೇತ್ರಗಳಿಗೆ, ಅಂದ್ರೆ 3 ಕ್ಷೇತ್ರಗಳು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಈ 3 ಕ್ಷೇತ್ರಗಳಿಗೂ ಕೂಡ ಬೈ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅಂತ. ಇದೊಂದು ಕಡೆ ಆದ್ರೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಗೆ ನಾಯಕರನ್ನ ಆಯ್ಕೆ ಮಾಡೋ ಕಸರತ್ತು ಕೂಡ, ಅಂದ್ರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಕಸರತ್ತು ಕೂಡ ನಡೀತಾ ಇದೆ. ಚನ್ನಪಟ್ಟಣಕ್ಕೆ ಯಾರು, ಶಿಗ್ಗಾವಿಗೆ ಯಾರು, ಸಂಡೂರಿಗೆ ಯಾರು ಅಂತ. ಅದರಲ್ಲೂ ಕೂಡ ಚನ್ನಪಟ್ಟಣ ಕ್ಷೇತ್ರ ಅಂತೂ ಹೈ ವೋಲ್ಟೇಜ್ ಕ್ಷೇತ್ರವೇ ಆಗೀಗ ಮಾರ್ಪಾಡಾಗ್ಬಿಟ್ಟಿದೆ. ಬಿಜೆಪಿಯಿಂದ ಯಾರು, ಅದೇ ರೀತಿಯಾಗಿ ಕಾಂಗ್ರೆಸ್ನಿಂದ ಯಾರು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಅದರಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಅವರ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ 3 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ದಿನಾಂಕ ಯಾವಾಗ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾವಾಗ ಬೈ ಎಲೆಕ್ಷನ್ ಆಗುತ್ತೆ ಅಂತ, ಅಂದರೆ ಬೈ ಎಲೆಕ್ಷನ್ ಅನ್ನುವಂಥದ್ದು 3 ತಿಂಗಳು ಒಳಗಾಗಿನೇ ಆಗಬೇಕಾಗುತ್ತೆ. ಹಾಗಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ ಚುನಾವಣಾ ಆಯುಕ್ತರು. ಇವತ್ತು ಮಾಧ್ಯಮ ಗೋಷ್ಠಿಯನ್ನು 3 ಗಂಟೆಗೆ ಕರೀತಾರೆ. ಆ ಸಂದರ್ಭದಲ್ಲಿ ಕ್ಷೇತ್ರಗಳ 3 ಕ್ಷೇತ್ರಗಳ ಬೈ ಎಲೆಕ್ಷನ್ನ ದಿನಾಂಕವನ್ನ ಪ್ರಕಟ ಮಾಡ್ತಾ ಹೋಗ್ತಾರೆ. ಅದು ಒಂದ್ ಕಡೆ ಚುನಾವಣಾ ಆಯುಕ್ತರ ಕೆಲಸವಾದ್ರೆ, ಇತ್ತ ರಾಜ್ಯದಲ್ಲಿರುವಂತಹ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ನ ನಾಯಕರು ನಮ್ಮ ಸ್ಪರ್ಧಿ ಯಾರು ಅನ್ನುವಂಥ ಚರ್ಚೆ ಕೂಡ ಜೋರಾಗಿನೇ ನಡೀತಾ ಇದೆ. ಚನ್ನಪಟ್ಟಣಕ್ಕೆ ಯಾರು, ಸಂಡೂರಿಗೆ ಯಾರು, ಶಿಗ್ಗಾವಿಗೆ ಯಾರು ಅಂತ ಯಾರಿಗೂ ಸ್ಪರ್ಧೆಗಿಳಿತಾರೆ, ಯಾರು ಗೆಲ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇವತ್ತು ಸದ್ಯಕ್ಕೆ ದಿನಾಂಕವನ್ನ ಪ್ರಕಟ ಮಾಡ್ತಾರೆ. ಲೋಕಸಭಾ ಚುನಾವಣೆ ಆದ ಬಳಿಕ ಇದು ಬೈ ಎಲೆಕ್ಷನ್ ಏನಿದೆ, ಈ 3 ಕ್ಷೇತ್ರಗಳಿಗೆ ನಡಿಬೇಕಾಗಿರುವಂತಹ ಬೈ ಎಲೆಕ್ಷನ್ ಒಂದ್ ರೀತಿ ಮಿನಿ ಮಹಾಯುದ್ಧನೇ ಅಂತ ಹೇಳ್ಬೋದು. ಈ 3 ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ, ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಅವರ ಅಭ್ಯರ್ಥಿಗಳು ಗೆಲ್ತಾರಾ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ತಾರಾ? ಈಗಾಗಲೇ 135 ಸೀಟು ಕಾಂಗ್ರೆಸ್ಗೆ ಇರುವಂಥದ್ದು. ಈ 3 ಸೀಟಲ್ಲಿ ಯಾರಿಗೆ ಎಷ್ಟು ಸೀಟ್ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದ್ದೇ ಇದೆ. ಮೊದಲು ಸ್ಪರ್ಧಿಗಳು ಯಾರು ಆಗ್ತಾರೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು 3 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕಗಳನ್ನು ಪ್ರಕಟಣೆ ಮಾಡೋದಕ್ಕೆ ಅಂತ ಚುನಾವಣಾ ಆಯುಕ್ತರು ಮಾಧ್ಯಮ ಗೋಷ್ಠಿಯನ್ನು ಕರೀತಾರೆ. ಆ ಮಾಧ್ಯಮ ಗೋಷ್ಠಿಯಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೂ ಬೈ ಎಲೆಕ್ಷನ್ ದಿನಾಂಕವನ್ನು ಪ್ರಕಟ ಮಾಡ್ತಾರೆ.